Dear students, once again welcome to the JCBM College YouTube channel and online classes. In this class, we are discussing about one of the important thing in connection with the equilibrium, that is the long-term equilibrium. Long-term equilibrium is one of the important concept in connection with the equilibrium. We are already know the meaning of equilibrium, and we are also understand the short term equilibrium, and we are also explain the short term equilibrium with the help of a diagram. In this particular class I am concentrate more on long term equilibrium. In the long term equilibrium, we are already understood that long term means there is a scope for change in the supply to match the demand. That is known as the long term. Long term is a time period. In this particular time period, we have enough time to match the supply with demand. That is known as long term. Long term is a time period. It is consists of 1 year, 2 year, 5 years. In this way, whatever the changes are taken place in the demand, the supplies also match that. It is possible in the long run. That is known as the long period. That is known as the long period. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕಳೆದ ನಿಮಗೆ ವಿಡಿಯೋ ತರಗತಿಯಲ್ಲಿ ಸಮತೋಲನ ಅಂದರೆ ಏನು, ಸಮತೋಲನದಲ್ಲಿ ಎರಡು ಪ್ರಕಾರಗಳಿವೆ, ಅದರಲ್ಲಿ ಅಲ್ಪಾವಧಿ ಸಮತೋಲನ ಅಂದರೆ ಏನು, ಅಲ್ಪಾವಧಿ ಸಮತೋಲನವನ್ನು ನಾವು ರೇಖಾಚಿತ್ರದ ಮೂಲಕ ಹೇಗೆ ನಾವು ವಿವರಿಸ್ಬೋದು ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡಿದ್ದೆ. ಇವತ್ತಿನ ತರಗತಿಯಲ್ಲಿ ನಾನು ಮುಖ್ಯವಾಗಿ ದೀರ್ಘಾವಧಿಯ ಸಮತೋಲನ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಇದ್ದೇನೆ. ದೀರ್ಘಾವಧಿಯ ಸಮತೋಲನ ಅಂದರೆ ಹೇಳುವ ಮೊದಲು ದೀರ್ಘಾವಧಿ ಅಂದರೆ ಏನು ಎನ್ನುವುದರ ಬಗ್ಗೆ ಮತ್ತೊಮ್ಮೆ ನಿಮಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ದೀರ್ಘಾವಧಿ ಅಂತ ಹೇಳಿದರೆ ಬೇಡಿಕೆಯಲ್ಲಿ ಉಂಟಾಗುವಂಥ ಯಾವುದೇ ಬದಲಾವಣೆಗಳಿಗೆ ಪೂರೈಕೆಯೂ ಕೂಡ ಪ್ರತಿಸ್ಪಂದಿಸಲಿಕ್ಕೆ ಅವಕಾಶ ಇರುವಂಥ ಕಾಲದ ಅವಧಿ. ಬೇಡಿಕೆಯಲ್ಲಿ ಏನೇ ಬದಲಾವಣೆಯಾಗಲಿ ಆ ಬದಲಾವಣೆಗಳಿಗೆ ಪೂರೈಕೆಯು ಪ್ರತಿಸ್ಪಂದಿಸಲಿಕ್ಕೆ ಅವಕಾಶ ಇರುವಂಥ ಅವಧಿಯನ್ನು ನಾವು ಏನಂತ ಕರಿಬೇಕು, ಅದನ್ನು ದೀರ್ಘಾವಧಿ ಅಂತ ಕರಿತೇವೆ. ಬೇಡಿಕೆಯಲ್ಲಿ ಏನೇ ಬದಲಾವಣೆ, ಅದು 10%, 20%, 50% ಬದಲಾವಣೆ ಆದರೂ ಕೂಡ ಆ ಬದಲಾವಣೆಗಳಿಗೆ ಪೂರೈಕೆ ಪ್ರತಿಸ್ಪಂದಿಸಲಿಕ್ಕೆ ಅವಕಾಶ ಇರುವಂಥ ಅವಧಿಯನ್ನು ನಾವು ದೀರ್ಘಾವಧಿ ಅಂತ ಕರಿತೇವೆ. ಅಂದರೆ 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ, ಇವೆಲ್ಲ ದೀರ್ಘಾವಧಿ. ಈ ದೀರ್ಘಾವಧಿಯಲ್ಲಿ ಯಾವುದೇ ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆಯಲ್ಲಿ ಏನು ಬದಲಾವಣೆ ಆಗುತ್ತೆ ಆ ಬದಲಾವಣೆಗೆ ಪೂರೈಕೆಯನ್ನು ನಾವು ಸರಿಯಾಗಿ ಜೋಡಿಸ್ಬೋದು, ಪ್ರತಿಸ್ಪಂದಿಸುವಂತೆ ಮಾಡ್ಬೋದು. ಅದಕ್ಕೆ ನಾವು ಏನು ಕರಿಬೇಕು, ದೀರ್ಘಾವಧಿ ಅಂತ ನಾವು ಕರಿತೇವೆ. ದೀರ್ಘಾವಧಿ ಅಂತ ನಾವು ಕರಿತೇವೆ. ಈ ದೀರ್ಘಾವಧಿಯ ಸಮತೋಲನದ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡಬೇಕು. ವಿ ಆರ್ ಆಲ್ರೆಡಿ ನೋ ದಟ್ ಈಕ್ವಿಲಿಬ್ರಿಯಮ್ ಈಸ್ ಎ ಸ್ಟೇಟ್ ಆಫ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್, ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಅರ್ನಿಂಗ್ ಸ್ಟೇಟ್. ದಟ್ ಈಸ್ ನೋನ್ ಆಸ್ ಈಕ್ವಿಲಿಬ್ರಿಯಮ್. Equilibrium is a state where a firm maximizes the profit. The maximum profit is possible in a particular state. That is known as equilibrium. ಅಂದರೆ ಈಗಾಗಲೇ ನಾವು ಸಮತೋಲನ ತಿಳ್ಕೊಂಡಿದ್ವಿ. ಒಂದು ಉದ್ಯಮ ಸಂಸ್ಥೆಯ ಸಮತೋಲನ ಅಂತ ಹೇಳಿದರೆ ಅದು ಗರಿಷ್ಠ ಲಾಭವನ್ನು ಗಳಿಸುವ ಸ್ಥಿತಿ. ತನ್ನಲ್ಲಿರುವಂತಹ ಸಂಪನ್ಮೂಲವನ್ನು ಬಳಸಿ ಉತ್ಪಾದನೆ ಮಾಡಿ ಗರಿಷ್ಠ ಲಾಭವನ್ನು ಗಳಿಸಿಕೊಳ್ಳುವಂಥ ಸ್ಥಿತಿಗೆ ನಾವು ಸಮತೋಲನ ಅಂತ ಹೇಳ್ತೇವೆ. ಯಾವಾಗ ಒಂದು ಉದ್ಯಮ ಸಂಸ್ಥೆಯ ವಿಚಾರದಲ್ಲಿ ಆಗಿರ್ಬೋದು, ಒಂದು ಕೈಗಾರಿಕಾ ವಿಚಾರದಲ್ಲಿ ಆಗಿರ್ಬೋದು. ಈಗ ನಾವು ನಾವು ದೀರ್ಘಾವಧಿಯನ್ನು ಅರ್ಥ ಮಾಡ್ಕೊಂಡ್ವಿ. ದೀರ್ಘಾವಧಿಯ ಸಮತೋಲನ ಅಂದನ್ನು ಕೂಡ ನಾವೀಗ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂದರೆ ಲಾಂಗ್ ರನ್ ವಿತ್ ದಿ ಹೆಲ್ಪ್ ಆಫ್ ದಿ ಅವೈಲೇಬಲ್ ರಿಸೋರ್ಸಸ್, ಹೌ ಎ ಗಿವನ್ ಫರ್ಮ್ ದಟ್ ಮ್ಯಾಕ್ಸಿಮೈಸ್ ದಿ ಪ್ರಾಫಿಟ್, ದಟ್ ಈಸ್ ನೋನ್ ಆಸ್ ಲಾಂಗ್ ಟರ್ಮ್ ಇಕ್ವಿಲಿಬ್ರಿಯಮ್. Long-term equilibrium is a state, is a situation where a given firm with the help of these available resources, producing the product and selling the product and maximize the profit, that is a state of long-term equilibrium. In the long run, how much of profit maximized by the firm with the help of the available resources and produce the product in a particular point of time, that is known as long-term equilibrium. ದೀರ್ಘಾವಧಿಯ ಸಮತೋಲನ ಅಂತ ಹೇಳಿದರೆ, ದೀರ್ಘಾವಧಿಯಲ್ಲಿ ಯಾವುದೇ ಒಂದು ಉದ್ಯಮ ಸಂಸ್ಥೆ ತನ್ನ ಬಳಿ ಇರುವಂಥ ಸಂಪನ್ಮೂಲಗಳನ್ನು
ಗರಿಷ್ಠ ಪ್ರಮಾಣದಲ್ಲಿ ಬಳಸಿ ಸರಕುಗಳನ್ನು ಉತ್ಪಾದನೆ ಮಾಡಿ ಅತ್ಯಧಿಕ ಲಾಭವನ್ನು ಗಳಿಸುವಂತಹ ಸ್ಥಿತಿಯಾಗಿರುತ್ತೆ. ಅದಕ್ಕೆ ನಾವು ದೀರ್ಘಾವಧಿಯ ಸಮತೋಲನ ಅಂತ ಕರಿತೀವಿ. ದೀರ್ಘಾವಧಿ ಸಮತೋಲನ ಅಂದರೆ ತನ್ನ ಬಳಿ ಇರುವಂತಹ ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸ್ಕೊಂಡ್ಬಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿ ಅಧಿಕ ಲಾಭವನ್ನು ಗಳಿಸುವಂತಹ ಒಂದು ಸ್ಥಿತಿ. ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿ ಅಧಿಕ ಉತ್ಪಾದನೆ ಮಾಡಿ ಅವುಗಳನ್ನು ಮಾರಾಟ ಮಾಡಿ ಅಧಿಕ ಪ್ರಮಾಣದಲ್ಲಿ ಆದಾಯವನ್ನು ಗಳಿಸಿ ಲಾಭವನ್ನು ಗರಿಷ್ಠಗೊಳಿಸಿಕೊಳ್ಳುವ ಸ್ಥಿತಿಗೆ ನಾವು ದೀರ್ಘಾವಧಿ ಸಮತೋಲನ ಅಂತ ಹೇಳ್ತೇವೆ. ಇನ್ ಕೇಸ್ ಆಫ್ ಲಾಂಗ್ ಟರ್ಮ್, all the factors are variable in nature. All the factors of productions are varied on the basis of the requirement of the production. That is possible in the long run. All the factors of production, including fixed factors, variable factors, all the factors of productions are varied in the long term. But in the short term, only the variable factors are varied. But the fixed factors, there is no change in the fixed factors. On the other hand, in the long run, all the factors of productions are varied on the basis of the requirement of the economy, on the basis of the need of the economy. All the factors of productions are varied. That is the long term. That is the long term. ದೀರ್ಘಾವಧಿಯ ಸಮತೋಲನದಲ್ಲಿ ಎಲ್ಲ ಉತ್ಪಾದನಾ ಅಂಗಗಳು ಕೂಡ ಏನಾಗಿರ್ತವೆ? ಬದಲಾಗುವ ಸ್ವರೂಪವನ್ನೇ ಪಡ್ಕೊಂಡಿರ್ತವೆ. ಯಾವ ಉತ್ಪಾದನಾ ಅಂಗಗಳು ಕೂಡ ಸ್ಥಿರವಾಗಿರುವ ಸ್ವರೂಪವನ್ನು ಹೊಂದಿರೋದಿಲ್ಲ. ಎಲ್ಲ ಉತ್ಪಾದನಾ ಅಂಗಗಳು ಕೂಡ ಬದಲಾಗುವ ಸ್ವರೂಪವನ್ನು ಪಡೆದಿರ್ತವೆ. ಅವಶ್ಯಕತೆಗನುಸಾರವಾಗಿ ಎಲ್ಲ ಉತ್ಪಾದನಾ ಅಂಗಗಳನ್ನು ಕೂಡ ನಾವು ಬದಲಾಯಿಸ್ಬೋದು. ಯಾಕೆಂದರೆ ಇಲ್ಲಿ ಉತ್ಪಾದನಾಂಗ ನಿಮಗೆಲ್ಲ ಗೊತ್ತಿರುವಾಗ ಎರಡು ರೀತಿ ಇರುತ್ತೆ. ಸ್ಥಿರ ಉತ್ಪಾದನಾಂಗ, ಬದಲಾಗುವ ಉತ್ಪಾದನಾಂಗ. ನಿಮಗೆ ಕೃಷ್ಣ ಪ್ರಸಾದ್ ಸರ್ ಪಾಠ ಮಾಡಬೇಕಾದ್ರೆ ಹೇಳಿದ್ರು ಅಲ್ವಾ? ಸ್ಥಿರ ಉತ್ಪಾದನಾಂಗ ಅಂದರೆ ಯಾವುದು, ಹಾಗೆ ಬದಲಾಗುವ ಉತ್ಪಾದನಾಂಗ ಅಂದರೆ ಯಾವುದು? ಸ್ಥಿರ ಉತ್ಪಾದನಾಂಗ ಅಂದರೆ ಭೂಮಿ, ಬದಲಾಗುವ ಉತ್ಪಾದನಾಂಗ ಅಂದರೆ ಶ್ರಮ, ಬಂಡವಾಳ, ಸಂಘಟನೆ, ಇವೆಲ್ಲವೂ ಕೂಡ ಬದಲಾಗುವ ಉತ್ಪಾದನಾಂಗಗಳು. ದೀರ್ಘಾವಧಿಯಲ್ಲಿ ಸ್ಥಿರ ಉತ್ಪಾದನಾಂಗಗಳನ್ನು, ಬದಲಾಗುವ ಉತ್ಪಾದನಾಂಗಗಳನ್ನು ಎಲ್ಲವನ್ನೂ ಕೂಡ ಬದಲಾಯಿಸಲಿಕ್ಕೆ ಅವಕಾಶ ಇರುತ್ತೆ. ಉತ್ಪಾದನೆಯ ಅವಶ್ಯಕತೆಗನುಸಾರವಾಗಿ, ಬೇಡಿಕೆಯ ಅವಶ್ಯಕತೆಗನುಸಾರವಾಗಿ ಪೂರೈಕೆಯನ್ನು ಹೆಚ್ಚು ಮಾಡಲಿಕ್ಕೆ ಉದ್ಯಮಿಯು ತನ್ನ ಬಳಿ ಇರುವಂಥ ಎಲ್ಲ ಉತ್ಪಾದನಾಂಗಗಳನ್ನು ಕೂಡ ಹೆಚ್ಚು ಹೆಚ್ಚು ಬಳಸಿ ಸರಕನ್ನು ಉತ್ಪಾದನೆ ಮಾಡುವಂಥ ಅವಕಾಶ ಇರುತ್ತೆ. ಇಲ್ಲಿ ದೀರ್ಘಾವಧಿಯಲ್ಲಿರುತ್ತೆ. ಆತನ ಬಳಿ ಇರುವಂತಹ ಸ್ಥಿರ ಉತ್ಪಾದನಾಂಗಗಳನ್ನು, ಬದಲಾಗುವ ಉತ್ಪಾದನಾಂಗವನ್ನು ಆತ ಹೆಚ್ಚು ಹೆಚ್ಚು ಬಳಕೆ ಮಾಡ್ಬೋದು. ಮಾಡಿಬಿಟ್ಟು ಬೇಡಿಕೆಯಲ್ಲಿ ಆದಂಥ ಬದಲಾವಣೆಗಳಿಗೆ ಪೂರೈಕೆಯನ್ನು ಸರಿದೂಗಿಸಲಿಕ್ಕೆ ಅವಕಾಶ ಇರುವಂಥ ಒಂದು ಕಾಲದ ಅವಧಿಗೆ ನಾವು ದೀರ್ಘಾವಧಿಯ ಸಮತೋಲನ ಅಂತ ನಾವು ಕರಿತೀವಿ. ಇನ್ ದಿ ಲಾಂಗ್ ಟರ್ಮ್, all the factors are varied. There is no question of fixed factors. Extra land is to be purchased for the sake of producing more. The extra labor, extra capital, extra organizing skill is utilized for producing the product. That is possible in the long run. ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾ ಅಂಗಗಳನ್ನು ಕೂಡ ನಾವು ನಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಬದಲಾಯಿಸ್ಕೊಳ್ಬೋದು, ಹೆಚ್ಚಿಸ್ಕೊಳ್ಬೋದು. ಅದು ಸಾಧ್ಯ ಆಗುವಂಥದ್ದು ದೀರ್ಘಾವಧಿಯಲ್ಲಿ. ಅಲ್ಪಾವಧಿಯಲ್ಲಿ ಸಾಧ್ಯ ಆಗೋದಿಲ್ಲ. ದೀರ್ಘಾವಧಿಯಲ್ಲಿ ಬೇಡಿಕೆಯಲ್ಲಿ ಉಂಟಾದಂಥ ಬದಲಾವಣೆಗಳಿಗೆ ಸಂಪೂರ್ಣವಾಗಿ ಪೂರೈಕೆಯನ್ನು ಕೂಡ ಬದಲಾಯಿಸ್ಕೊಳ್ಬೋದು. ದಟ್ ಈಸ್ ಪಾಸಿಬಲ್ ಇನ್ ದಿ ಲಾಂಗ್ ರನ್. ದೀರ್ಘಾವಧಿಯಲ್ಲಿ ಇದನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇರುತ್ತೆ. Let us see, we are trying to explain the long-term equilibrium with the help of a diagram. In this particular diagram, in the OX axis, we are measure the quantity of the product. In the OY axis, we are able to measure the prices of the commodity. The PAR line, it is horizontal to OX axis. It is a average revenue curve as well as the marginal revenue curve. The AR and MR curves are respectively, they are average revenue and marginal revenue curve. It is also known as the demand curve.
the long term, the LMC, long term marginal cost curve and long term average cost curve are also drawn in this particular diagram. In the point E, the equilibrium point is E. At point E, the long term marginal cost curve, long term average cost curve, they are met at point E. That is equals to average revenue and marginal revenue curve. At point E, the average revenue and marginal revenue curves are the intersect by two curves, that is long term marginal cost curve and long term average cost curve. That is the state of equilibrium. In this particular state, OP, the OQ amount of product produced and selling the product in the OP price and earning the normal profit that is possible in the long term. ಈ ಒಂದು ನೋಡಿ, ಈ ರೇಖಾಚಿತ್ರವನ್ನು ನೀವು ಗಮನಿಸಿ. ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ನಾವು ಇಲ್ಲಿ ಪ್ರಮಾಣವನ್ನು ಅಳತೆ ಮಾಡ್ತೀವಿ, ಸರಕುಗಳ ಪ್ರಮಾಣವನ್ನು, ಉತ್ಪಾದನಾ ಪ್ರಮಾಣವನ್ನು ಅಳತೆ ಮಾಡ್ತೀವಿ. OY ಅಕ್ಷದಲ್ಲಿ ಬೆಲೆಯನ್ನು ಅಳತೆ ಮಾಡ್ತೀವಿ, ಇಲ್ಲಿ AR ಮತ್ತು MR ಎನ್ನುವಂಥ ಎರಡೂ ಕೂಡ ಒಂದೇ ರೇಖೆಯಾಗಿದೆ. ಅಲ್ಪಾವಧಿ ಅಂತ ದೀರ್ಘಾವಧಿಯಲ್ಲೂ ಕೂಡ ಇಲ್ಲಿ ಸರಾಸರಿ ಆದಾಯ ರೇಖೆ ಸೀಮಾಂತ ಆದಾಯ ರೇಖೆಯೊಡನೆ ಸೇರಿಕೊಂಡಿದೆ. ಅದು ಬೇಡಿಕೆ ರೇಖೆಯೂ ಕೂಡ ಆಗಿರುತ್ತೆ. ಈ ಸರಾಸರಿ ಆದಾಯ ರೇಖೆಯನ್ನು, ಸೀಮಾಂತ ಆದಾಯ ರೇಖೆಯನ್ನು ದೀರ್ಘಾವಧಿ ಸೀಮಾಂತ ವೆಚ್ಚ ರೇಖೆಯು, ದೀರ್ಘಾವಧಿ ಸರಾಸರಿ ವೆಚ್ಚ ರೇಖೆಯು, ದೀರ್ಘಾವಧಿ ಸೀಮಾಂತ ವೆಚ್ಚ ರೇಖೆ, ದೀರ್ಘಾವಧಿ ಸರಾಸರಿ ವೆಚ್ಚ ರೇಖೆಯು ಈ ಬಿಂದುವಿನಲ್ಲಿ ಸಂಧಿಸಿದೆ. ಈ ಬಿಂದುವಿನಲ್ಲಿ ಸಂಧಿಸಿಬಿಟ್ಟು OQ ಪ್ರಮಾಣದ ಸರಕನ್ನು ಉತ್ಪಾದನೆ ಮಾಡಿ OP ಬೆಲೆಗೆ ಒಂದು ಉದ್ಯಮ ಸಂಸ್ಥೆ ಮಾರಾಟ ಮಾಡ್ತಾ ಇದೆ. ಇದರಿಂದ ಉದ್ಯಮ ಸಂಸ್ಥೆಗೆ ಸಾಧಾರಣ ಪ್ರಮಾಣದಲ್ಲಿ ಲಾಭ ಸಿಗ್ತಾ ಇದೆ. ದಟ್ ಈಸ್ ಎಕ್ಸ್ಪ್ಲೈನ್ಡ್ with the help of this particular diagram. In this particular diagram says that E is an equilibrium point. At E, long-term marginal cost curve, long-term average cost curve, they are intersect the average revenue as well as marginal revenue curve at point E, and OQ amount of product and are produced and selling in the OP price and get the normal profit. In the long term, there is no question of abnormal profit. Only normal profit is to be attained, because when abnormal profit means the higher level of profit earned by the firm, new firms are enter the industry. They are involving in the production process, and they, as a result of enter the new firm in the industry, the total demand, total supply increases. Demand is the constant in the long term. As a result of this, the abnormal profit is reduced to the normal profit. At the same time, some of because of the entry of the new firms in a given industry, some of the industries are suffering a loss. They exit the industry. As a result of this, the given industry suffering the loss. As a result of this, the most of the industry they exist the production process. Again, they get the normal profit. Normal profit is a common phenomena in the long run. ದೀರ್ಘಾವಧಿಯಲ್ಲಿ ಯಾವುದೇ ಒಂದು ಉದ್ಯಮ ಸಂಸ್ಥೆಯೂ ಕೂಡ ಅತ್ಯಧಿಕ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಭಾಳ ಗಮನಿಸಬೇಕಾದ ಅಂಶ. ದೀರ್ಘಾವಧಿಯಲ್ಲಿ ಯಾವುದೇ ಒಂದು ಉದ್ಯಮ ಸಂಸ್ಥೆಗೂ ಕೂಡ ಗರಿಷ್ಠ ಲಾಭ ಸಿಗೋದಿಲ್ಲ. ಯಾಕೆ ಗರಿಷ್ಠ ಲಾಭ ಸಿಗೋದಿಲ್ಲ ಅಂತಾದರೆ, ಒಮ್ಮೆ ಯಾವುದೇ ಒಂದು ಉತ್ಪಾದನಾ ಕ್ಷೇತ್ರದಲ್ಲಿ ಅಧಿಕ ಲಾಭ ಇದ್ದಾಗ ಅಥವಾ ಅಧಿಕ ಲಾಭ ಇದೆ ಅಂತ ಗೋಚರವಾದಾಗ ಹೊಸ ಉದ್ಯಮ ಸಂಸ್ಥೆಗಳು ಆ ಕ್ಷೇತ್ರವನ್ನು ಪ್ರವೇಶ ಮಾಡ್ತವೆ. ಈಗ ಯಾವುದೇ ಒಂದು ಉತ್ಪಾದನಾ ಕ್ಷೇತ್ರದಲ್ಲಿ ಕೆಲವು ಉತ್ಪಾದನೆಯನ್ನು ಮಾಡುವ ಕೈಗಾರಿಕೆ ಇದ್ದಾಗ ಅವುಗಳಿಗೆ ಗರಿಷ್ಠ ಲಾಭ ಆಗ್ತಿದೆ ಅಂತ ಗೊತ್ತಾಗ್ಬಿಟ್ರೆ ಹೊಸ ಉದ್ಯಮಿಗಳು ಆ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೆ. ಅಂದರೆ ಉದ್ಯಮಿಗಳ ಪ್ರವೇಶದಿಂದಾಗಿ ಉತ್ಪಾದನೆ ಹೆಚ್ಚಾಗತ್ತೆ. ಬೇಡಿಕೆಗೆ ಹೋಲಿಕೆ ಮಾಡಿದಾಗ ಪೂರೈಕೆ ಹೆಚ್ಚಾಗಿಬಿಟ್ಟು ಲಾಭದ ಪ್ರಮಾಣ ಅತ್ಯಧಿಕ ಮಟ್ಟದಿಂದ ಸಾಮಾನ್ಯ ಸ್ಥಿತಿಗೆ ಬಂದುಬಿಡುತ್ತೆ.
ಅದೇ ರೀತಿಯಲ್ಲಿ ಯಾವುದೇ ಒಂದು ಉದ್ಯಮ ಸಂಸ್ಥೆಗಳ ಸಂಖ್ಯೆ ಜಾಸ್ತಿಯಾಗಿ, ಅಂದರೆ ಲಾಭದ ಆಸೆಯಿಂದ ಹೊಸ ಉದ್ಯಮ ಸಂಸ್ಥೆಗಳು ಬಂದು ಪ್ರವೇಶ ಮಾಡಿಬಿಟ್ಟು ಅಗತ್ಯಕ್ಕಿಂತ ಹೆಚ್ಚಿನ ಸರಕಿನ ಪೂರೈಕೆ ಮಾಡಿದಾಗ ಅವರಿಗೆ ನಷ್ಟ ಆಗಿಬಿಡುತ್ತೆ. ಬೇಡಿಕೆಗಿಂತ ಪೂರೈಕೆ ಜಾಸ್ತಿ ಆದಾಗ ಬೆಲೆ ಕಡಿಮೆಗೆ ನಷ್ಟ ಆಗುತ್ತೆ. ನಷ್ಟ ಆದಾಗ ಏನಾಗುತ್ತೆ, ಕೆಲವು ಉದ್ಯಮ ಸಂಸ್ಥೆಗಳು ಆ ಉತ್ಪಾದನಾ ಕ್ಷೇತ್ರವನ್ನು ಬಿಟ್ಟು ಹೋಗ್ತಾರೆ. ನಷ್ಟವಾದಾಗ ಯಾವ ಉದ್ಯಮ ಸಂಸ್ಥೆಯು ಕೂಡ ಆ ಕ್ಷೇತ್ರದಲ್ಲಿ ಮುಂದುವರಲಿಕ್ಕೆ ಇಷ್ಟಪಡೋದಿಲ್ಲ. ಆಗ ಉದ್ಯಮ ಸಂಸ್ಥೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅದರಿಂದಾಗಿ ಮತ್ತೆ ಪುನಃ ನಷ್ಟವನ್ನು ಹೊಂದಿರುವಂಥ ಕೈಗಾರಿಕೆಗಳು ಸಾಮಾನ್ಯ ಲಾಭದ ಸ್ಥಿತಿಗೆ ಬಂದುಬಿಡ್ತವೆ. ಹಾಗಾಗಿ ದೀರ್ಘಾವಧಿಯಲ್ಲಿ abnormal profit is not possible. In the long term, the abnormal profit or maximum profit is not possible. Only the normal profit is possible. In case of short term, there is a possibilities of earn more profit because the demand, on the basis of the demand, the existing factors are utilized in the higher level and produce the product, but they are not able to match the demand. But in the long term, whatever the changes are taken place in the demand, the supply is also matching in the same way. Because of this particular factor, in the long run, only normal profit is attained by the firm. ದೀರ್ಘಾವಧಿಯಲ್ಲಿ ನಿಮಗೆ ಅಸಾಮಾನ್ಯ ಲಾಭವನ್ನು ಯಾವ ಕೈಗಾರಿಕೆ, ಯಾವ ಉದ್ಯಮ ಸಂಸ್ಥೆಯೂ ಕೂಡ ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಮಾನ್ಯ ಲಾಭವನ್ನು ಮಾತ್ರ ಗಳಿಸ್ಬೋದು. ಯಾಕೆಂದರೆ ದೀರ್ಘಾವಧಿ ಅವಕಾಶ ಇರುತ್ತೆ. ದೀರ್ಘಾವಧಿಯಲ್ಲಿ ಹೊಸ ಉದ್ಯಮಗಳು ಮಾರುಕಟ್ಟೆಯನ್ನು ಪ್ರವೇಶ ಮಾಡಲಿಕ್ಕೆ ಅಥವಾ ಮಾರುಕಟ್ಟೆಯನ್ನು ನಿರ್ಗಮಿಸಲಿಕ್ಕೆ ಇಲ್ಲಿ ಬೇಕಾದಷ್ಟು ಸಮಯದ ಅವಕಾಶ ಇರುತ್ತೆ. ಲಾಭವನ್ನು ಮಾನದಂಡವಾಗಿ ಇಟ್ಕೊಂಡ್ಬಿಟ್ಟು ಹೆಚ್ಚು ಲಾಭವಾದಾಗ ಹೊಸ ಉದ್ಯಮಗಳು ಮಾರುಕಟ್ಟೆ ಪ್ರವೇಶ ಮಾಡ್ತಾರೆ. ಲಾಭ ಕಡಿಮೆ ಇದ್ದಾಗ ಇರುವಂಥ ಉದ್ಯಮ ಸಂಸ್ಥೆಗಳು ಮಾರುಕಟ್ಟೆಯಿಂದ ಬಿಟ್ಟು ಹೋಗ್ತವೆ. ಫಾರ್ ಎಕ್ಸಾಂಪಲ್, ಈಗ ಒಂದು ದೀರ್ಘಾವಧಿಯಲ್ಲಿ ನಾವು ಒಂದು ಮೊಬೈಲ್ ಇಂಡಸ್ಟ್ರಿಯನ್ನು ತಗೊಳ್ಳಿ, ಅಥವಾ ಮೊಬೈಲ್ ನೆಟ್ಟನ್ನು ನಿಮಗೆ ಅಥವಾ ಈ ಮೊಬೈಲ್ ಸರ್ವಿಸನ್ನು ನೀಡುವಂಥ ಪ್ರೊವೈಡರ್ ಸಂಖ್ಯೆ ತಗೊಳ್ಳಿ. ಕೇವಲ BSNL ಅಥವಾ ಕೆಲವು ಅಥವಾ ಏರ್ಟೈಲ್ ಅಂತಹ ಕೆಲವು ಉತ್ಪಾದನಾ ವ್ಯವಸ್ಥೆಗಳು ನಮ್ಮಲ್ಲಿತ್ತು. ಅವುಗಳು ಮಾತ್ರ ನಮ್ಮ ಗ್ರಾಹಕರಿಗೆ ಮೊಬೈಲ್ ಸೇವೆಯನ್ನು ಕೊಡ್ತಾಯಿದ್ದು. ಆಗ ಅವರು ಬೆಲೆಯನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಾ ಇದ್ದರು. ಇದನ್ನು ಗಮನಿಸಿದಂತಹ ಬೇರೆ ಉದ್ಯಮ ಸಂಸ್ಥೆಗಳು ಮೊಬೈಲ್ ಸೇವೆಯನ್ನು ಕೊಡುವ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾವೆ. ಅದರಿಂದ ಏನಾಯಿತು, ಮೊಬೈಲ್ ಸೇವೆದಾರರ ಸಂಖ್ಯೆ ಹೆಚ್ಚಾಯಿತು. ಬೇಡಿಕೆಗಿಂತ ಪೂರೈಕೆ ಹೆಚ್ಚಾಗಿ ಅವುಗಳಿಗೆ ಸಿಗುವಂಥ ಬೆಲೆ ಕಡಿಮೆಯಾಗಿ ನಷ್ಟ ಅನುಭವಿಸಿಬಿಟ್ಟು ಅದರಿಂದ ಕೆಲವು ಈ ಒಂದು ಮೊಬೈಲ್ ಸೇವೆಯನ್ನು ಕೊಡುವಂತಹ ಉದ್ಯಮಗಳು ಆ ಕೈಗಾರಿಕೆಯಿಂದ ಹೊರಗಡೆ ಹೋದರು. ಹಾಗಾಗಿ ಮತ್ತೆ ಪುನಃ ಅವರಿಗೆ ನಾರ್ಮಲ್ ಪ್ರಾಫಿಟ್ ಸಿಗ್ತಾ ಇದೆ ಈಗ. ಅಂದರೆ ಲಾಂಗ್ ಟರ್ಮಲ್ಲಿ ದೀರ್ಘಾವಧಿಯಲ್ಲಿ ಅಸಾಮಾನ್ಯ ಲಾಭ ಸಾಧ್ಯ ಇಲ್ಲ. ಕೇವಲ ಸಾಮಾನ್ಯ ಲಾಭವನ್ನು ಮಾತ್ರ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಅಬೌಟ್ ದಿ ಲಾಂಗ್ ಟರ್ಮ್ ಇಕ್ವಿಲಿಬ್ರಿಯಮ್. ಇದು ದೀರ್ಘಾವಧಿಯ ಸಮತೋಲನ ಅಂದರೆ ಏನು ಎನ್ನುವಂಥ ವಿಷಯದ ಬಗ್ಗೆ ನಾವು ಈಗಾಗಲೇ ಸಮತೋಲನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಸಮತೋಲನದಲ್ಲಿ 2 ಪ್ರಕಾರ ಇದೆ. ಒಂದು ಅಲ್ಪಾವಧಿ ಸಮತೋಲನ, ದೀರ್ಘಾವಧಿ ಸಮತೋಲನ. ಅಲ್ಪಾವಧಿ ಸಮತೋಲನವನ್ನು ಅರ್ಥ ಮಾಡ್ಕೊಂಡ್ವಿ. ಅಲ್ಪಾವಧಿ ಸಮತೋಲನವನ್ನು ನಾವು ಹೇಗೆ ನಾವು ರೇಖಾಚಿತ್ರದ ಮೂಲಕ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹೇಳಿದ್ವಿ. ಅಲ್ಪಾವಧಿಯಲ್ಲಿ ಗರಿಷ್ಠ ಲಾಭವನ್ನು ಹೇಗೆ ಪಡ್ಕೊಳ್ಬೋದು ಎನ್ನುವಂಥ ವಿಷಯದ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ದೀರ್ಘಾವಧಿ ಸಮತೋಲನ ಅಂತಲೂ ಕೂಡ ಹೇಳಿದೆ. ದೀರ್ಘಾವಧಿ ಸಮತೋಲನದಲ್ಲಿ ಅದನ್ನು ಹೇಗೆ ಸಾಧಿಸುವಂಥದ್ದು ಅಂತ ಹೇಳಿಬಿಟ್ಟು ಅದರಲ್ಲಿ ಕೇವಲ ಸಾಮಾನ್ಯ ಲಾಭ ಯಾಕೆ ಸಿಗುತ್ತೆ, ಅಸಾಮಾನ್ಯ ಲಾಭ ಯಾಕೆ ಸಿಗೋದಿಲ್ಲ ಎನ್ನುವಂಥ ವಿಷಯದ ಬಗ್ಗೆಯೂ ಕೂಡ ನಾನು ನಿಮಗೆ ಚರ್ಚೆಯನ್ನು ಮಾಡಿದ್ವಿ. ದಟ್ ಈಸ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಈಕ್ವಿಲಿಬ್ರಿಯಮ್. ದ ರೆಸ್ಟ್ ಆಫ್ ದಿ ಕಾನ್ಸೆಪ್ಟ್ಸ್ in connection with this chapter is analyzed in the next coming classes. Thank you.